ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಪವಿತ್ರ ಗೌಡ ದರ್ಶನ್ ಫೋನ್ ಸಿಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಮೊಬೈಲ್ ಫೋನ್ ಅನ್ನು ರವಾನೆ ಮಾಡಲಾಗಿದೆ. ಪವಿತ್ರ ಗೌಡ ದರ್ಶನ್ ಫೋನ್ ಈಗ ಹೈದರಾಬಾದ್ಗೆ ರವಾನೆ ಮಾಡಿರೋದು ಸಿಎಫ್ಎಸ್ಎಲ್ ವರದಿಗಾಗಿ ಈಗ ಪೊಲೀಸರು ಕಾಯ್ತಿದ್ದಾರೆ. ವರದಿ ಬಂದ ಮೇಲೆ ಬಹಿರಂಗ ಆಗಲಿದೆ ಮತ್ತಷ್ಟು ಸತ್ಯ. ಅಂದ್ರೆ ಈಗ ಈ ವಿಚಾರದಲ್ಲಿ ಬಹಳಷ್ಟು ಒಂದಷ್ಟು ಮಂದಿ ಈಗ ಪರವಾಗಿ ನಿಂತು ಮಾತನಾಡುವಂಥವ್ರಿಗೆ ಇದಷ್ಟು ಸುಲಭವಾದಂಥ ಕೇಸ್ ಅಲ್ಲ. ಕಂಪ್ಲೀಟ್ ಆಗಿ ಕ್ಲೀನ್ ಹ್ಯಾಂಡ್, ಇದರಲ್ಲೇನು ಪಾತ್ರನೇ ಇಲ್ಲ ಅನ್ನೋ ರೀತಿಯಾಗಿ ಮಾತನಾಡುವಂಥವ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಬಹಳಷ್ಟು ವಿಚಾರಗಳೊಳಗಿದೆ. ಸಿಎಫ್ಎಸ್ಎಲ್ ವರದಿ ಬಳಿಕ ಬಯಲಾಗುತ್ತೆ ಕೃತ್ಯದ ಅಸಲಿ ಸತ್ಯ. ರೇಣುಕಾಸ್ವಾಮಿ ಮಾಡಿದ್ದ ಮೆಸೇಜ್ ಯಾರಿಗೆ ಹೇಳಿದ್ರು, ಏನೆಲ್ಲ ಮೆಸೇಜ್ ಈತ ಮಾಡಿದ್ದ, ದರ್ಶನ್ಗೆ ಹೇಳಿದ್ದು ಯಾವಾಗ, ದರ್ಶನ್ ಮಾಡಿದ್ದೇನು, ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಲಾಗಿದೆ, ಯಾರ ಜೊತೆ ಮಾತನಾಡಲಾಗಿದೆ, ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಆಗಿದ್ದು ಯಾವಾಗ, ಯಾರು, ಕೊಲೆಗೂ ಮುನ್ನ ದರ್ಶನ್ ಯಾರ್ಯಾರ ಜೊತೆಗೆ ಟಚ್ ನಲ್ಲಿದ್ದ, ಇದೆಲ್ಲದರ ಬಗ್ಗೆ ಕೂಡ ಸಾಕ್ಷ್ಯನಾಶಕ್ಕೆ ಸಹಾಯ ಮಾಡಿದ್ದು ಯಾರು, ಅಂದ್ರೆ ಕೊಲೆ ಆಗೋವರೆಗೆ ಆದಂತಹ ಕಾಂಟ್ಯಾಕ್ಟ್ಗಳು, ಅದಾದ್ಮೇಲೆ ಆಗಿರುವಂತಹ ಕಾಂಟ್ಯಾಕ್ಟ್ಗಳು, ಸಾಕ್ಷ್ಯನಾಶಕ್ಕೆ ಹಣ ಹೊಂದಿಸಿಕೊಟ್ಟ ವ್ಯಕ್ತಿ ಯಾರು, ದರ್ಶನ್ ಜೊತೆಗೆ ನಡೆದಿರುವಂತಹ ಸಂಭಾಷಣೆ ಏನು, ಹೀಗೆ ಅನೇಕ ಅಂಶಗಳು ಸಿಎಫ್ಎಸ್ಎಲ್ ವರದಿಯಿಂದ ಬಯಲಾಗಿದೆ. ಅದಕ್ಕೋಸ್ಕರನೇ ಹೈದರಾಬಾದ್ಗೆ ಕಳಿಸಿರುವಂಥದ್ದು. ಇದು ದರ್ಶನ್ ಅಂಡ್ ಗ್ಯಾಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಸಿಎಫ್ಎಸ್ಎಲ್ ವರದಿಗೋಸ್ಕರ ಈಗ ಕಾಯ್ತಿದ್ದಾರೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ಅನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರ ವಿವರವನ್ನು ಕೂಡ ತೆಗೆಯುವಂತಹ ಪ್ರಯತ್ನ ಆಗ್ತಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಾಲ್ ಡೀಟೇಲ್ಸ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವೆಯ್ಟ್ ಮಾಡ್ತಾ ಇದೆ ಪೊಲೀಸರ ಕಡೆಯಿಂದ, ಏನು ವೆಯ್ಟ್ ಮಾಡ್ತಿದ್ದಾರೆ, ಸೊ ಏನು ನಿರೀಕ್ಷೆ ಮಾಡ್ಬೋದು ಅಂತ ಈ ಡೀಟೇಲ್ ಬಂದ ನಂತರ? ಅವಿನಾಶ್, ಚಾರ್ಜ್ ಶೀಟನ್ನು ಸಬ್ಮಿಷನ್ ಮಾಡೋ ಮುಂಚೆ ಎಲ್ಲ ದಿಕ್ಕಿನಲ್ಲಿ ಅಂದರೆ 360 ಡಿಗ್ರಿಯಲ್ಲೂ ಪೊಲೀಸರು ಈ ಪ್ರಕರಣವನ್ನು ನೋಡಬೇಕು, ಜೊತೆಗೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಹಾಗಾಗಿ ಈ ಪ್ರಕರಣದ ಕೂಡ ಸಣ್ಣ ಸಣ್ಣ ಮೈನ್ಯೂಟ್ ಏನು ಹೇಳ್ತೀವಿ ಆ ಒಂದು ಸಾಕ್ಷಿಗಳನ್ನು ಕೂಡ ಪೊಲೀಸರು ಬಿಡಕ್ಕೆ ತಯಾರಿಲ್ಲ. ಹಾಗಾಗಿ ಇಲ್ಲಿ ಇವಾಗ ಮೊಬೈಲ್ಗಳನ್ನು ಕೂಡ ಹೈದರಾಬಾದ್ನ ಫೋರೆನ್ಸಿಕ್ ಲ್ಯಾಬ್ಗೆ ಈಗಾಗಲೇ ಕಳಿಸಿದ್ದಾರೆ. ಒಟ್ಟು ಪವಿತ್ರ ಗೌಡ, ದರ್ಶನ್ದು ಸೇರಿದಂತೆ ಒಟ್ಟು 9 ಮೊಬೈಲ್ಗಳನ್ನ ಈಗಾಗಲೇ ಕಳಿಸಿದ್ದಾರೆ. ಅದಲ್ಲದೆ CCTVಯ DVRನು ಕೂಡ ಹೈದರಾಬಾದ್ಗೆ ಕಳಿಸಿದ್ದಾರೆ. ಮುಖ್ಯವಾಗಿ ಅಲ್ಲಿ ರಿಪೋರ್ಟ್ ಬೇಕು, ಯಾಕೆಂದ್ರೆ ಪ್ರತಿಯೊಂದು ಕೂಡ ಮ್ಯಾಚ್ ಆಗಬೇಕು. CCTV ಆತ ಆ ಒಂದು ಪಾರ್ಟಿ ಮಾಡ್ತಾ ಇದ್ದ ಆ ಒಂದು ಪಬ್ಬಲ್ಲಿದ್ದಾಗ ಆತನ ಮೊಬೈಲು ಕೂಡ ಅದೇ ಲೊಕೇಶನ್ ಅಲ್ಲಿ ಇತ್ತು. ಜೊತೆಗೆ ಒಂದು ವಿಡಿಯೋ ಮತ್ತು ಲೊಕೇಶನ್ ಎಲ್ಲವೂ ಕೂಡ ಮ್ಯಾಚ್ ಆಗಬೇಕು. ಜೊತೆಗೆ ಆತ ಶೆಡ್ಡಿಗೆ ಬಂದ ತಕ್ಷಣ ಅಲ್ಲಿ ಐ ವಿಟ್ನೆಸ್ ಹೇಳುವಂಥದ್ದು, ಆತನ ಮೊಬೈಲ್ನ ದರ್ಶನ್ ಅಲ್ಲಿಗೆ ಬಂದಾಗ ಆತನ ಐ ವಿಟ್ನೆಸ್ ಇರ್ಬೋದು, ಆತನ ಮೊಬೈಲ್ ಲೊಕೇಶನ್ ಕೂಡ ಅಲ್ಲಿ ಆ ಜಾಗದಲ್ಲಿ ತೋರಿಸ್ಬೇಕು. ಅಂದರೆ ಅಲ್ಲಿ ಇದ್ದ, ಅಂದರೆ ಒಂದಕ್ಕೊಂದಕ್ಕೆಲ್ಲವೂ ಕೂಡ ಇಂಟರ್ಲಿಂಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಕಂಪ್ಲೀಟಾಗಿ ಮ್ಯಾಪಿಂಗ್ ಆಗುತ್ತೆ. ಅಂದರೆ ಅವನು ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಈ ಟೈಮಲ್ಲಿ 6 ಗಂಟೆ 5 ನಿಮಿಷಕ್ಕೆ ಅಲ್ಲಿದ್ದ, 6 ಗಂಟೆ 8 ನಿಮಿಷಕ್ಕೆ ಈ ಲೊಕೇಶನಲ್ಲಿದ್ದ. ಪ್ರತಿಯೊಂದನ್ನು ಕೂಡ ಪೊಲೀಸರು ಆ ಒಂದು ಘಟನೆಯಿಂದ ಹಿಂದೆಯಿಂದ ಮತ್ತು ಘಟನೆ ಆದಮೇಲೆ ನಂತರ ಅಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗೋದು, ಮೈಸೂರಿಂದ ಇವೆಲ್ಲವೂ ಕೂಡ ಅದು ಕ್ಲೀನಾಗಿ ಒಂದು ಫಾರ್ಮೆಟಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ರಿಪೋರ್ಟನ್ನು ಕೂಡ, ಯಾಕೆಂದರೆ ಚಾರ್ಜ್ ಶೀಟಲ್ಲಿ ಎಲ್ಲವೂ ಕೂಡ ಸಬ್ಮಿಷನ್ ಮಾಡಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಪೊಲೀಸರು ಈಗ ಐ ವಿಟ್ನೆಸ್ ಅಲ್ಲದಲ್ಲಿ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಈಗ ಸಬ್ಮಿಷನ್ ಮಾಡಬೇಕು. ಹಾಗಾಗಿ ಎಲ್ಲವೂ ಕೂಡ ಯಾವುದೇ ರೀತಿಯ ಒಂದು ಸಣ್ಣ ಎವಿಡೆನ್ಸ್ ಕೂಡ ಮಿಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಆ ಎವಿಡೆನ್ಸನ್ನು ಕೂಡ ಯಾಕೆಂತಂದರೆ ಪ್ರತಿಯೊಂದು ಕೂಡ ಅಂದರೆ ಈಗ ಈ ಪ್ರದೋಷ್ ಮನೆಯಲ್ಲಿದ್ದಂಥ ಒಂದು ಏನು CCTV DVR ಅಲ್ಲೂ ಕೂಡ ಅಲ್ಲಿ ಆತ ಒಂದಿಬ್ರಿಗೆ ಸರೆಂಡರ್ ಆದವ್ರಿಗೆ ಹೋಗಿ ಮನೆ ಕರ್ಕೊಂಡು ಹೋಗುವಂಥದ್ದು, ಪವಿತ್ರ ಗೌಡಂದ ಇರ್ಬೋದು, ಜೊತೆಗೆ ದರ್ಶನ್ ಮನೆಗೆ ಹೋಗಿರೋದಿರ್ಬೋದು, ಅವನು ಪಬ್ಬಿಗೆ ಬರೋದು, ಸ್ಟೋನಿ ಬ್ರುಕ್ ಪಬ್ಬಿಗೆ ಬರುವಂಥದ್ದು, ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇರುವಂಥ ಏನು CCTV ಕ್ಯಾಮ್ರಾಸ್ಗಳಿದ್ದಾವೆ. ಈಗಾಗಲೇ ಸುಮಾರು 66 ಮೆಟೀರಿಯಲ್ಸ್ನ ಅವಿನಾಶ್ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಎಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್, ಅವರು ಎಲ್ಲವೂ ಕೂಡ ರಿಪೋರ್ಟನ್ನು ಈ ಒಂದು ಚಾರ್ಜಸ್ಸಲ್ಲಿ ಏನು ಫ್ರೇಮ್ ಹಾಕ್ತಾರೆ ಅದನ್ನೆಲ್ಲವೂ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಜೊತೆಗೆ ಟ್ರಯಲ್ ಟೈಮಲ್ಲಿ ಅವು ಎಲ್ಲವೂ ಕೂಡ ಇವರ ಏನು ತನಿಖೆ ಮಾಡಿದಾಗ ಸಿಕ್ಕಂಥ ಎವಿಡೆನ್ಸ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದಾಗ ಬಹುಶಃ ಏನು ಈ ಒಂದು ನಿಜವಾದ ಆರೋಪಿಗಳಿಗೆ ಕನ್ವಿಕ್ಷನ್ ಆಗೋದ್ರಲ್ಲಿ ಈ ಒಂದು ಪಾತ್ರ, ಅಂದರೆ ಈ ಎವಿಡೆನ್ಸಿನ ಪಾತ್ರ ಬಹಳ ಮುಖ್ಯವಾಗುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್.